ಮೊನ್ನೆ ನೀವು ಕೊಟ್ಟಿರಿ ಸರ್ ಡಿನ್ನರ್ ಪಾರ್ಟಿ, ನಾಳೆ ಜಿ ಪರಮೇಶ್ವರ್ ಡಿನ್ನರ್ ಪಾರ್ಟಿ ಏನ್ ಹೇಳ್ತೀರಿ ಸರ್? ಡಿ.ಕೆ. ಶಿವಕುಮಾರ್ ಮತ್ತೆ ಪಾರ್ಟಿ ಏನೋ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಾವು ಯಾರು ಊಟ ಮಾಡ್ಬೋದು ಕತಿ ನಮ್ದೇನು ಊಟಕ್ಕೆ ಕರೆದಿದ್ದಾರೆ, ಪರಮೇಶ್ವರ್ ಕರೆದಿದ್ದಾರೆ, ನಾವು ಕರೆದಿದ್ದೀವಿ, ಒಬ್ಬ CM ಕರೀತಾರೆ, ಇನ್ನು ಅಧ್ಯಕ್ಷ ಕರೀತಾರೆ. ಇದೊಂದು ಅವಕಾಶ ಇದೆ ಹೋಗ್ಲಿಕ್ಕೆ. ಪ್ರಶ್ನೆ ಯಾಕೆ ಉದ್ಭವ ಆಯ್ತು ಅಂದ್ರೆ, ಹಿಂದೆ ಕುಮಾರಸ್ವಾಮಿ CM ಇದ್ದಾಗ ಪರಮೇಶ್ವರ್ ಮನೆಯಲ್ಲಿ ಇದೇ ತರ ಡಿನ್ನರ್ ಪಾರ್ಟಿ ನಡೆದಾಗ ಸರ್ಕಾರ ಬಿದ್ದೋಗಿತ್ತು. ಈಗ ಅದೇ ಡಿನ್ನರ್ ಪಾರ್ಟಿ ಸ್ಟಾರ್ಟ್ ಆಗಿದೆ, ಸರ್ಕಾರ ಹೆಂಗಿದೆ, ಸೇಫ್ ಇದೆನಾ, ಹೆಂಗಿದೆ? 140 ಬಂದಿದ್ದೀವಿ ನಾವು. ಭಾಳ ದೊಡ್ಡ ಜಂಬೋ ಜಟ್ ಇದೆ ಅದು, 140 ಜನ ಇದ್ದೀವಿ. ಸರ್ಕಾರ ಬೀಳೋದೈತಿ ಪ್ರಶ್ನೆ ಆದರೆ ನೀವು ಯಾರೂ ಕೂಡ ಕನಸಿನಲ್ಲಿ ಊಹಿಸಿಲ್ಲಕ್ಕಾಗದ. 140 ಬಂದಿದ್ದೀವಿ, ಮಂಡಿ ಕೂಡ 3 ಸೀಟ್ ಗೆದ್ದಿದ್ದೀವಿ, 140 ಬಂದು ಹತ್ತಿದ್ದೀವಿ. CM ಅವರಿಗೆ ಸೆಂಡ ಪಾರ್ಟಿ ಕೊಡ್ತಾ ಇದ್ದಾರೆ ಅಂತ ಆರೋಪಕ್ಕೆ ಹೇಳ್ತಿದ್ರು ಸರ್. ಹಂಗೆ ಹೇಳ್ತಾರೆ ಅವರು. ಹ್ಞೂ ಅನ್ನೋದ್ರೆ ನಮ್ಮದು ಕೆಲಸ ನಾವು ಮಾಡೋದು. ಅದೇನೋ ಫಾರ್ಮುಲಾ ಏನಾರು ಹ್ಞೂ ಅಂದರೆ 1 ವರ್ಷ ತಾಡ್ತಿದ್ರೆ. ಡಿ.ಕೆ. ಶಿವಕುಮಾರ್ ಡಿನ್ನರ್ ಪಾರ್ಟಿ ಕೊಟ್ಟರು ಅಂದ್ರೆ ಸಿದ್ದರಾಮಯ್ಯ ಅವ್ರ ಕುರ್ಚಿ ಗಾಯಬ್, ಸಿದ್ದರಾಮಯ್ಯ ಅವ್ರು ಹೋಯ್ತಾರ ಅಂತ ಆರೋಪ ಇಲ್ಲ. ಅದು ಅವ್ರಿಗೆ ಸಂಬಂಧ, ಈಗ ವಿರೋಧ ಪಕ್ಷದವ್ರ ಸಂಬಂಧ ಅಲ್ಲ. ನಾವು 140 ಜನ ನಾವದಿ, ಅವ್ರ ಕೈಲಿಲ್ಲ. ಅವರು ನಮ್ಮ ಪಾರ್ಟಿ ಕೈಯಲ್ಲಿದ್ದಾರೆ, ಅವರು ಹೈಕಮಾಂಡ್ನಲ್ಲಿದ್ದಾರೆ. ಈಗ ಅವ್ರಿಗೇನು ಹೇಳಬೇಕಂತ ಹೇಳ್ತಾರೆ ಅಷ್ಟೇ. ಇನ್ನು ಅದನ್ನೆಲ್ಲ ನಾವು ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ KC ವೇಣುಗೋಪಾಲ್ ಅವ್ರಿಗೆ ಭೇಟಿಯಾಗಿ ಡಿನ್ನರ್ ಪಾರ್ಟಿ ವಿಚಾರದಲ್ಲೇ ಚರ್ಚೆ ಮಾಡಿದ್ದಾರೆ. ಕೆಲವು ಖಡಕ್ ಸೂಚನೆ ಕೂಡ ಹೈಕಮಾಂಡ್ ಕೊಡಿಸ್ಯಾರ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಾರ. ಅವ್ರ ಸ್ಟೇಟ್ಮೆಂಟ್ ನೋಡ್ಯಾರ ನೀವು? ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿರಿ? ನೋಡ್ಬೇಕಲ್ಲ ಮುಂದೆ. ಅವರೇ ಹೇಳ್ಯಾರಲ್ಲ, ಅವರೇ ಹೇಳಿದಲ್ಲ ಡಿನ್ನರ್ ಪಾರ್ಟಿ ಬಗ್ಗೆ. ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಗೊತ್ತಾಯ್ತು ಸಾಕು, ಅಷ್ಟಕ್ಕೆ ಅದನ್ನ ಅಲ್ಲಿ ಕ್ಲೋಸ್ ಮಾಡೋದು ನೀವು ಬಿಟ್ಟರೆ ಅದನ್ನು ಹಿಡ್ಕೊಂಡು